ಎಲ್ಲರಿಗೂ ನಮಸ್ಕಾರ. ನಮ್ಮ ಲರ್ನಿಫೈ ಕನ್ನಡ ಹಬ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯುರೋಪಿನ ಮಾರ್ಗಗಳನ್ನು ಹೆಚ್ಚು ಪ್ರಭಾವಿಸಿದ ವಸ್ತುಗಳು, ಮಸಾಲೆಗಳು, ವಿಶೇಷವಾಗಿ ಕಾಳುಮೆಣಸು, ಲವಂಗ, ಜಾಕಾಯಿ, ದಾಲ್ಚಿನ್ನಿ, ಶುಂಠಿ, ರೇಷ್ಮೆ, ಚೀನಾ ಮಣ್ಣು, ಅಮೂಲ್ಯ ಕಲ್ಲುಗಳು ಮುಂತಾದವುಗಳು. ಯುರೋಪಿಯನ್ನರು ಈ ಎಲ್ಲ ಅಮೂಲ್ಯ ವಸ್ತುಗಳನ್ನು ಕೊಂಡುಕೊಳ್ಳಲು ಭಾರತಕ್ಕೆ ಬರಲಾರಂಭಿಸಿದರು. ಇದಕ್ಕಾಗಿಯೇ ಇವರು 2 ಮಾರ್ಗಗಳನ್ನು ಆಯ್ಕೆ ಮಾಡಿಕೊಂಡರು. 1ನೇ ಮಾರ್ಗ ಮೆಡಿಟರೇನಿಯನ್ ಸಮುದ್ರ, ಇರಾಕ್, ಇರಾನ್, ಅಫ್ಘಾನಿಸ್ತಾನ, ಭಾರತ. 2ನೇ ಮಾರ್ಗ ಮೆಡಿಟರೇನಿಯನ್ ಸಮುದ್ರ, ಈಜಿಪ್ಟ್, ಕೆಂಪು ಸಮುದ್ರ, ಅರಬ್ಬಿ ಸಮುದ್ರ, ಭಾರತ. ಈ 2 ಮಾರ್ಗಗಳ ಮೂಲಕ ಯುರೋಪಿಯನ್ನರು ತಮ್ಮ ಕೃಷಿ ಮತ್ತು ಬೊಕ್ಕಸಗಳನ್ನು ತುಂಬಿಸಿಕೊಳ್ಳುತ್ತಿದ್ದರು. ಇವರ ಎಲ್ಲ ವಸ್ತುಗಳು ಟರ್ಕಿಯ ಕಾನ್ಸ್ಟ್ಯಾಂಟಿನೋಪಲ್, ಅಂದರೆ ಈಗಿನ ಇಸ್ತಾಂಬುಲ್ ಮೇಲೆ ಹೆಚ್ಚಿನ ವ್ಯಾಪಾರ ನಡೆಯುತ್ತಿತ್ತು. ಟರ್ಕಿಯ ಸುಲ್ತಾನರು ಹೆಚ್ಚಿನ ಪ್ರಮಾಣದ ತೆರಿಗೆಯನ್ನು ಏರಿದರು. ಪೋರ್ಚುಗೀಸರಿಗೆ ವ್ಯಾಪಾರದಲ್ಲಿ ತುಂಬಾ ತೊಂದರೆಯಾಯಿತು. ದಿನಕಳೆದಂತೆ ತೆರಿಗೆ ನೀಡಲು ನಿರಾಕರಿಸಿದರು. ಸುಲ್ತಾನ್ ಮಹಮ್ಮದ್ 2ನೇ ನೇತೃತ್ವದಲ್ಲಿ ಆಟೋಮನ್ ಎಂಬ ಹೊಸ ಸೈನ್ಯವನ್ನು ಸ್ಥಾಪಿಸಿದರು. ನಂತರ ಆಟೋಮನ್ ಟರ್ಕರು ಎಂದು ಪ್ರಸಿದ್ಧಿ ಪಡೆಯಿತು. ಇದೇ ಸೈನ್ಯವು ಯುರೋಪಿಯನ್ನರು ವ್ಯಾಪಾರ ನಡೆಸುತ್ತಿದ್ದ 2 ಮಾರ್ಗಗಳನ್ನು ಕ್ರಿಸ್ತಶಕ 1453 ಮೇ 23ರಂದು 2 ಮಾರ್ಗಗಳನ್ನು ಮುಚ್ಚಿದ್ದರು. ಆದರೆ ಯುರೋಪಿಯನ್ನರು ಮಾಂಸಾಹಾರಿಗಳಾಗಿದ್ದರು. ಭಾರತದ ಸಾಂಬಾರ್ ಪದಾರ್ಥಗಳಿಗೆ ಮಾರು ಹೋಗಿದ್ದರು. ಅವರು ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿಯುವುದು ಅನಿವಾರ್ಯವಾಯಿತು. ಪೋರ್ಚುಗೀಸರು ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿಯುವ ಕಥೆ ಪ್ರಾರಂಭ. ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿಯಲು 2 ದೇಶಗಳು ಪೈಪೋಟಿಯಲ್ಲಿದ್ದವು. ಅವು ಯಾವುವೆಂದರೆ 1. ಪೋರ್ಚುಗೀಸರು, 2. ಸ್ಪೇನ್. 1. ಪೋರ್ಚುಗೀಸರು. ಇವರು ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದವರಲ್ಲಿ ಪ್ರಥಮರು. ಪೋರ್ಚುಗಲ್ ದೇಶ ಭೌಗೋಳಿಕವಾಗಿ ವಿಶಾಲವಾದ ಕರಾವಳಿ ಪ್ರದೇಶವನ್ನು ಒಳಗೊಂಡಿದೆ. ಪೋರ್ಚುಗಲ್ ರಾಜಧಾನಿ ಲಿಸ್ಬನ್ ಬಂದರು ನಗರ. ಇಲ್ಲಿ ಹೆನ್ರಿ ರಾಜ ಆಳ್ವಿಕೆ ಮಾಡುತ್ತಿದ್ದ ಮತ್ತು ನೌಕಾಯಾನಿಗಳಿಗೆ ತರಬೇತಿ ನೀಡಲು ಲಿಸ್ಬನ್ನಲ್ಲಿ ನೌಕಾ ತರಬೇತಿ ಕೇಂದ್ರ ಆರಂಭಿಸಿದ. ಹಾಗಾಗಿ ಇವನಿಗೆ ದ ಹೆನ್ರಿ ನ್ಯಾವಿಗೇಟರ್ ಎಂದು ಬಿರುದು ಬಂದಿತು. ಕ್ರಿಸ್ತಶಕ 1471ರಲ್ಲಿ ಭೂಮಧ್ಯ ರೇಖೆಯನ್ನು ದಾಟಿದರು. ಕ್ರಿಸ್ತಶಕ 1481ರಲ್ಲಿ ಕಾಂಗೋ ನದಿಯನ್ನು ತಲುಪಿದರು. ಬರ್ತಲೋಮಿಯ ಡಯಾಸ್ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಲು ಮೊದಲು ಪ್ರಯತ್ನಿಸಿದವನು. 2ನೇ ಜಾನ್ ನೇತೃತ್ವದಲ್ಲಿ ಬಂದನು. ಈತನು ಜಲಮಾರ್ಗ ಕಂಡುಹಿಡಿಯಲು ಹೊರಟು ಆಫ್ರಿಕಾದ ತುತ್ತ ತುದಿಗೆ ಬರುತ್ತಾನೆ. ಅಲ್ಲಿ ಬಿರುಗಾಳಿಯು ಹೆಚ್ಚಾಗಿ ಬೀಸುತ್ತಿದ್ದ ಕಾರಣ ಮುಂದೆ ಸಾಗಲು ಮತ್ತೆ ಸ್ವದೇಶಕ್ಕೆ ಮರಳುತ್ತಾನೆ. ನಂತರ ಆ ಭೂಪ್ರದೇಶವನ್ನು ಬಿರುಗಾಳಿಯ ಭೂಶಿರ ಎಂದು ಕರೆದ. ಆದರೆ 2ನೇ ಜಾನ್ ಭರವಸೆಯ ಭೂಶಿರ ಎಂದು ಕರೆದ. ನಂತರ ಬಂದವರು ಕ್ರಿಸ್ಟೋಫರ್ ಕೊಲಂಬಸ್. ಕ್ರಿಸ್ತಶಕ 1492ರಲ್ಲಿ ಬರುವನು. ಆದರೆ ಅವನ ನೌಕೆ ಬಿರುಗಾಳಿಗೆ ಸಿಲುಕಿ ಸೌತ್ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ನಡುಗಡ್ಡೆಯನ್ನು ತಲುಪಿದನು. ಈ ನಡುಗಡ್ಡೆಯನ್ನು ಇಂಡಿಯಾ ಎಂದು ಕರೆದ ಮತ್ತು ಅಲ್ಲಿನ ಮೂಲ ನಿವಾಸಿಗಳನ್ನು ರೆಡ್ ಇಂಡಿಯನ್ ಎಂದು ಕರೆದ. ಆದರೆ ಇದನ್ನು ಯಾರೂ ಕೂಡ ನಂಬಲಿಲ್ಲ. ಆಗ ಅಮೆರಿಗೋ ವೆಸ್ಪ್ಯೂಸಿ ಎಂಬ ನಾವಿಕ ಕೊಲಂಬಸ್ನ ಹಾದಿಯನ್ನು ಅನುಸರಿಸಿ ಹೋಗಿ ಕೊಲಂಬಸ್ ಕಂಡುಹಿಡಿದಿರುವುದು ಹೊಸ ಖಂಡ ಎಂದು ಹೇಳಿದ. ಈತನ ನೆನಪಿಗಾಗಿಯೇ ಆ ಖಂಡಕ್ಕೆ ಅಮೆರಿಕ ಎಂದು ಕರೆದರು. ಆದರೆ ಅಮೆರಿಕ ಖಂಡದ ನಿಜವಾದ ಅನ್ವೇಷಕ ಕೊಲಂಬಸ್. ಈ ಇಬ್ಬರಿಂದಲೂ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ನಂತರ ಬರುವವನೇ ವಾಸ್ಕೋ ಡಿ ಗಾಮ. ವಾಸ್ಕೋ ಡ ಗಾಮ ಇಮಾನ್ಯುಯೇಲ್ ಒಂದರವರ ನೇತೃತ್ವದಲ್ಲಿ ಸಾಹೋ ಗೇಬ್ರಿಯಲ್ ಹಡಗಿನಿಂದ 118 ನಾವಿಕರೊಂದಿಗೆ ಮತ್ತು 4 ಹಡಗುಗಳೊಂದಿಗೆ ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿಯಲು ಹೊರಟ. ಈತನು 1497ರಲ್ಲಿ ಲಿಸ್ಬನ್ ಬಂದರಿನಿಂದ ಹೊರಟು ಆಫ್ರಿಕಾದ ಪಶ್ಚಿಮ ಕರಾವಳಿ ಮೂಲಕ ದಕ್ಷಿಣದ ತುದಿಯನ್ನು ತಲುಪಿ ಅದನ್ನು ಕೇಪ್ ಆಫ್ ಗುಡ್ ಹೋಪ್ ಎಂದು ಕರೆದ. ನಂತರ ಆಫ್ರಿಕಾದ ಪೂರ್ವ ಕರಾವಳಿಯಲ್ಲಿ ಉತ್ತರಕ್ಕೆ ಪ್ರಯಾಣಿಸಿ ಮಡಗಾಸ್ಕರ್ನಲ್ಲಿ ಅರಬರೊಂದಿಗೆ ಕಾದಾಡಿದ ನಂತರ ಗುಜರಾತ್ನ ನಾವಿಕ ಅಬ್ದುಲ್ ಮಸ್ಜಿದ್ನ ಸಹಾಯದಿಂದ 1498 ಮೇ 17ರಂದು ಕೇರಳದ ಕಲ್ಲಿಕೋಟೆಯ ಸಮೀಪದ ಕಪ್ಪಾಡ್ ತಲುಪಿದ. ಕಲ್ಲಿಕೋಟೆಯ ದೊರೆ ಜಾಮೋರಿನ್ ಅಂದರೆ ಮಾನವಿಕ್ರಮ ಈತನನ್ನು ಆದರದಿಂದ ಬರಮಾಡಿಕೊಂಡು ಹಲವಾರು ವ್ಯಾಪಾರ ಸವಲತ್ತುಗಳನ್ನು ನೀಡಿದ. ಈತನು ಭಾರತಕ್ಕೆ 3 ಬಾರಿ ಭೇಟಿ ನೀಡುತ್ತಾನೆ. 1498, 1502 ಮತ್ತು 1524ರಲ್ಲಿ ಇಲ್ಲಿಯೇ ಮರಣ ಹೊಂದಿದನು. ಈತನ ಸಮಾಧಿ ಕೊಚ್ಚಿನ್ನಲ್ಲಿದೆ.